ಈಗ ಕರ್ನಾಟಕ ರಾಜ್ಯದ ಸೋಷಿಯಲ್ ಮೀಡಿಯಾದಾಗ ಭಾಳ ಹರಿದಾಡ್ತೈತಿ ಜಾರಕಿಹೊಳಿ ಕುಟುಂಬ ಹಂಗೆ ಮಾಡಿತು, ಜಾರಕಿಹೊಳಿ ಕುಟುಂಬ ಹಿಂಗೆ ಮಾಡಿತು, ಜಾರಕಿಹೊಳಿ ಕುಟುಂಬ ಹಂಗೆ ಮಾಡಿತು ಅಂಥೇಳಿ. ಜಾರಕಿಹೊಳಿ ಕುಟುಂಬ ಸಮಾಜ ಸೇವೆ ಮಾಡಿದ್ದು ಯಾರು ಇವತ್ತು ಪ್ರಕಟ ಮಾಡೋದಿಲ್ರಿ. ಏನು ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಹಗರಣ ಮಾಡಲಾರ್ದ ರಾಜಕಾರಣಿಗಳು ಅದಾರ? ಹೆಂಗಪ್ಪ ಅಂತ ಬಾಳೆ ಕುಂದ್ರಿದ ಮಿಲ್ ಹಾಳಾಗಿ ಹೋಯ್ತು, ಅದ್ರ ಬಗ್ಗೆ ವಿವರಣೆ ಕೊಡ್ರಪ್ಪ. ಸೌದತ್ತಿಯ ಸ್ಪಿನ್ನಿಂಗ್ ಮಿಲ್ ದಿವಾಳಿ ಆಗಿ ಹೋಯ್ತು, ಅದರದ್ದು ವಿವರಣೆ ಕೊಡ್ರಿ. ಯಾವ ಫ್ಯಾಕ್ಟ್ರಿಗಳನ್ನು ಮಾಡ್ತೀನಿ ಅಂತೇಳಿ 100 ಕೋಟಿ ರೂಪಾಯಿ ಶೇರನ್ನು ಕಲೆಕ್ಟ್ ಮಾಡಿ 20 ವರ್ಷ ಆಯಿತು. ಆ ಶೇರ್ ವಾಪಸ್ ಕೊಡ್ಬೇಕಾರೆ 10,000 ಶೇರಿಗೆ 8,000 ಕೊಡ್ತಾನೆ ಅನ್ನಕತ್ತೀರಿ. ಆಗರ್ನ ಎಷ್ಟು? ಎಲ್ಲಿ ಫ್ಯಾಕ್ಟ್ರಿಗಳನ್ನ ಮಾಡ್ತಾನೆ ಅಂತೇಳಿ ಜಾಗ ತೊಗೊಂಡ್ರಿ ಸರ್ಕಾರದ್ದು. ಉದ್ಯೋಗ ಕೊಡಿಸ್ತೀನಿ, ಉದ್ಯೋಗ ಭರವಸೆ ಯೋಜನೆಯಲ್ಲಿ ಉಚಿತ ಜಮೀನು ಕೊಡ್ರಿ ಅಂತೇಳಿ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ಗಳನ್ನ ರಿಕಮೆಂಡ್ ಮಾಡ್ಕೊಂಡು ಬರ್ಕೊಂಡ್ರಿ. ಆ ಜಮೀನಿನಲ್ಲಿ ಏನೈತಿ? ತಗಡು ಹಚ್ಚಿದ ಬೋರ್ಡ್ ಐತಿ, ಕೊಳತ ಹೊಂಟಿ ಐತಿ. ಈ ಹಗರಣಗಳನ್ನು ಸಹಿತ ಹೇಳಬೇಕು. ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಕೇವಲ ಜಾರಕಿಹೊಳಿ ರಾಜಕಾರಣಿಗಳು ಮಾತ್ರ ತಪ್ಪು ಮಾಡಕತ್ತಾರ, ಅಂಥದ್ದು ಬಿಂಬಸಾಕ ಹೊಂಟಾರ. ಇವರು ಹಿಂದುಳಿದವರು, ಶೋಷಿತ ಜನಾಂಗದ ನಾಯಕರು. ಕೆಳಮಟ್ಟದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ತನ್ನ ಸಂಘಟನೆ ಮುಖಾಂತರ ಇವತ್ತು ರಾದ್ದಾಂತ ಮಾಡಿ ಇವತ್ತು ಸಿದ್ಧಾಂತ ಮಾಡಿದವರಿಗೆ ಕಳಂಕ ಹುಟ್ಟಿಸೋ ಸಲುವಾಗಿ ಒಂದು ಗೇಮ್ ಪ್ಲ್ಯಾನ್ ನಡೆದೈತಿ ಅಂದ ಭಕ್ತರೇ. ಆ ಗೇಮ್ ಪ್ಲ್ಯಾನ್ ಇವತ್ತು ನಷ್ಟ ಆಗುವ ಸಲುವಾಗಿ ಬಂದೈತಿ. ಅವರಿಗೆ ತುಡುಗಲೇ ಬಿಗ್ ಟಾನಿಕ್ ಗಂಜಿ ಹಾಕಿ ತಯಾರು ಮಾಡಾಕತ್ತಾರ. ಹೋದ್ರಾಕ ಡೇಲಿ ಸತ್ಯಾಂಶ ಹೇಳ್ತಾನಂತೇಳಿ ಬರಾಕತ್ತೀರಿ. ಸತ್ಯಾಂಶ ಹೇಳಬೇಕಾದ್ರೆ ಗೋಕಾಕ ತಾಲೂಕದನ ಸತ್ಯಾಂಶ ಅಲ್ಲ, ಪ್ರತಿ ತಾಲೂಕಿನಲ್ಲಿ ಏನೇನು ನಡೆದೈತೆ ಅನ್ನೋದು ಬಹಿರಂಗಗೊಳಿಸಬೇಕು. ಏನು ಅವ್ರೇನು ದೂದಕ ದುಲಿಯ, ಏನು ಭಾಳ ಪಾರದರ್ಶಕ ಅದಾರ, ಏನು ಕೋಟಿ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರಿಗೆ ಇವತ್ತು ಸಮಾಜ ಸೇವಕಿಗೆ ಮೀಸಲಿಟ್ಟಾರ. ಏನು ಒಳ್ಳೆಯ ಕೆಲಸ ಮಾಡ್ಯಾರ ಅದನ್ನು ಹೇಳ್ರಿ. ಮನೆಗೆ ಹೋದ್ರೆ ಒಂದು ಕಪ್ ಚಹಾ ಇಲ್ಲ, ಮನೆಗೆ ಹೋದ್ರೆ ಒಂದು ಕಪ್ ನೀರಿಲ್ಲ, ಮನೆಗೆ ಹೋದ್ರೆ ಕರೆದ್ರೆ ಆತಿಥ್ಯತೆ ಇಲ್ಲ. ಎಲ್ಲಿ ಕೊಂಡಬೇಕು ಅಲ್ಲೇ ಕೊಂಡಬೇಕು. ಇಲ್ಲಿ ನೋಡಿದರೆ ಎಲ್ಲರೂ ರಾಜಾರೋಷವಾಗಿ ಒಳಗೆ ಹೋಗಿ ಕೂತು ಮಾತನಾಡಿಸುವಂಥ ಸೌಲಭ್ಯ ಕಲ್ಪಿಸಿಕೊಟ್ಟಂಥ ಈ ಜಾರಕಿಹೊಳಿ ಕುಟುಂಬಕ್ಕೆ ಯಾಕೆ ಬೆನ್ನು ಹತ್ತೇರಿ? ಜಾರಕಿಹೊಳಿ ಕುಟುಂಬ ಅಂಥದ್ದು ಏನು ಮಾಡೈತಿ ಅನ್ಯಾಯ? ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವಾಲ್ಮೀಕಿ ಜನಾಂಗ ಅವರು ಯಾವಾಗಲೂ ನಾವು ವಾಲ್ಮೀಕಿ ಅಂತ ಹೇಳಲಿಲ್ಲ, ಯಾವಾಗಲೂ ಇದೇ ಜಾತಿಯಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿಲ್ಲ, ಇದೇ ಜಾತಿಯಲ್ಲಿ ನಾವು ವೈಭವೀಕರಣ ಮಾಡಲಿಕ್ಕೆ ಹೋಗಲಿಲ್ಲ, ಆ ಜಾತಿಯನ್ನು ಮುಂದಿಟ್ಟುಕೊಂಡು ಸಂಘಟನೆ ಮಾಡಲಿಕ್ಕೆ ಹೋಗಲಿಲ್ಲ. ಈ ಜಾರಕಿಹೊಳಿ ಮಣಿತನಕ್ಕೆ ಒಂದು ವಜ್ರದಂಥ ಒಂದು ಕಿರೀಟ ಐತಿ. ಸರ್ವ ಜಾತಿ ಜನಾಂಗದ ಪಂಚಪಾಂಡವರು ಇವರೇ. ಜಾರಕಿಹೊಳಿ ಮಣಿತನಕ್ಕೆ ಈ DCC ಬ್ಯಾಂಕಿನ ಬೆಂಕಿ ಹೆಚ್ಚಿ ತುಪ್ಪ ಸವರಾತಿರಿ. ಆ DCC ಬ್ಯಾಂಕಿನಲ್ಲಿ ಹಳೆ ದಾಖಲೆಗಳು ತೆಗೆದಾಗ ಹೌಹಾರುವಂಥ ಹಗರಣಗಳು ಅದಾವ. ಅವನು ಯಾಕೆ ಹೇಳಾಕತ್ತಿಲ್ಲ? ಭಾಳ ಜಿಗದಾಡಿ ಹೇಳಾಕತ್ತೀರಿ. ನಾವು ನೋಡ್ಕೋತ ಕೂತು ನೋಡಿ ಒಮ್ಮೆ ಉತ್ತರ ಕೊಡ್ಬೇಕಾಕೈತಿ. ನಮಗೂ ಶಕ್ತಿ ಮೀರ್ತೈತಿ. ಯಾಕಂದರೆ ಈ ತಾಲೂಕಿನಲ್ಲಿ ಏನು ನಡೆದೈತಿ, ಈ ತಾಲೂಕಿನಲ್ಲಿ ಎಷ್ಟು ಸರ್ವ ಸುಖವಾಗಿ ಶಾಂತ ರೀತಿಯಿಂದ ಇವತ್ತು ಬದುಕಾಕತ್ತಾರ. ಎಲ್ಲ ಸರ್ವ ಜಾತಿ ಜನಾಂಗದವರು ಎಷ್ಟೊಂದು ಖುಷಿಯಿಂದ ತಮ್ಮ ತಮ್ಮ ಹಬ್ಬ ವೈಭವಗಳನ್ನ ಮಾಡಾಕತ್ತಾರ. ಜಾತ್ರೆ ರಸೋತ್ಸವಗಳನ್ನು ಉರುಸುಗಳನ್ನು ಮಾಡಿ ನೆಮ್ಮದಿಯಾಗಿ ಬದುಕಾಕತ್ತಾರ. ಆ ಕುಟುಂಬಕ್ಕೆ ಕಲಂಕ ತರುವ ಸಲುವಾಗಿ ಒಂದು ಬಟ್ಟು ತೋರಿಸಿದಾಗ 4 ಬಟ್ಟು ನಿನ್ನ ಕಡೆ ಅದಾವ. ಪುಣ್ಯಾತ್ಮ ಹೇಳ, ಯಾವ ಕಾಗದ ಪತ್ರಗಳನ್ನ ಬಿಡಾಕತಿ? ಯಾವ ಕಾಗದ ಪತ್ರಗಳು ಎಷ್ಟು ನಕಲಿ ಅದಾವ, ಅಸಲಿ ಅದಾವ? ಇನ್ನು ಬರ್ತಾರ, ಇನ್ನು ವೇದಿಕೆ ತೆಗೆದುಕೊಂಡು ಇನ್ನು ಪ್ರೆಸ್ ಮೀಟ್ ಆಗತೈತಿ. ಅಲ್ಲಿ ನುರಿತವ್ರು ಮಾತಾಡ್ತಾರ. ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಐತಿ. ಸಾವಿರಾರು ಎಕರೆ ಜಮೀನದು DCC ಬ್ಯಾಂಕ್ದಲ್ಲಿ 2 ಲಕ್ಷ ರೂಪಾಯಿ ದಂಡ. ಯಾವ ನಿಮ್ಮ ಬ್ಯಾಂಕಿನಾಗ ಯಾವ ದಂಡಗಳಾಗೇ ಇಲ್ಲನ್ರಿ? ಹೆಲ್ಮೆಟ್ ಹಿಡ್ದವಂಗ ಹೆಲ್ಮೆಟ್ ಇಲ್ಲದವಂಗ ದಂಡ ಹಾಕಿದ್ದು ಅದನ್ನು ಪ್ರಚಾರ ಮಾಡ್ತಾರ. ಯಾರು GST ತಪ್ಪಿಸಿರ್ತಾರ, ಯಾರು ಇನ್ಕಮ್ ಟ್ಯಾಕ್ಸ್ ತಪ್ಪಿಸಿರ್ತಾರೆ, ಅವರಿಗೆ ದಂಡ ಹಾಕಿದ್ದು ಅವೆಲ್ಲ ಬಹಿರಂಗಪಡಿಸ್ತಾರ. ಯಾವ ಡಿಪಾರ್ಟ್ಮೆಂಟ್ದಲ್ಲಿ, ಯಾವ ಇಲಾಖೆಯಲ್ಲಿ, ಯಾವ ಒಂದು ಸಂಸ್ಥೆಯಲ್ಲಿ ನೀವು ಏನು ಮಾಡಿದ್ದೀರಿ ತಪ್ಪನ್ನು ಅದಕ್ಕೆ ದಂಡ ಹಾಕುವಂಥ ಅಧಿಕಾರ ಅವರ ಮೇಲಾಧಿಕಾರಿಗೆ. ಮತ್ತು ಅದು ಕುಟುಂಬದ ವಿಷಯ ಮತ್ತು ಅದು ಬ್ಯಾಂಕಿನ ವಿಷಯ. ಅದನ್ನು ದೊಡ್ಡದು ಮಾಡಿ ಹೇಳುವುದು ಏನೋ ಅವಶ್ಯಕತೆ ಇತ್ತು? ಒಂದು 100 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಂಥ ಇದೇ ಜಯಶೀಲ ಶೆಟ್ಟಿ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಬೊಂಬಾಟ. ನಕಲಿ ದಾಖಲೆಗಳು. ಯಾವ ದಾಖಲೆಗಳು ನಕಲಿ? ನೀವು ಹಾಕಿಕೊಂಡಿರುವ ಮುಸುಕನ್ನು ಇನ್ನು ಕಳಿಸುವಂಥ ಪರಿಸ್ಥಿತಿ ಬರ್ತೈತಿ. ನೀವು ಬಹಿರಂಗ ಬರ್ತೀರಿ, ನಾಚ ಆಗತೈತಿ, ಬೆತ್ತಲೆ ಆಗತ್ತೀರಿ. ಏನು ಮುಂದೆ ನೀವು ಕೆಲವೇ ದಿನಗಳಲ್ಲಿ ಇದೇ ಜಯಶೀಲ ಶೆಟ್ಟಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಒಬ್ಬ ಉದ್ಯೋಗಪತಿ.
ಆ ಉದ್ಯೋಗಪತಿಗೆ ಕಲಂಕ ತರುವ ಸಲುವಾಗಿ ನೀವೇನು ಹುನ್ನಾರ ಮಾಡಕತ್ತೀರಿ? ಹಂಗಾದ್ರೆ ನೀವೇನು ಉದ್ಯೋಗಪತಿಗಳಿಗೆ ಸಾಲ ಕೊಟ್ಟಿಲ್ಲ, ಯಾವ ಮಾನದಂಡಗಳನ್ನು ಅನುಸರಣೆ ಮಾಡ್ಕೊಂಡು ಸಾಲ ಕೊಟ್ಟಿದ್ದೀರಿ ಅದನ್ನು ಹೇಳಕ್ಕೆ ತಯಾರಿಲ್ಲ. ಈ ವ್ಯಕ್ತಿಯ ಹಿಂದೆ ಯಾರು ಕಾಣದ ಕೈವಾಡದ ಪುರುಷದಾರು, ಯಾರು ದಾಖಲೆಗಳನ್ನು ಪೂರೈಕೆ ಮಾಡಕತ್ತಾರೋ, ಯಾವಾಗ ಯಾವ ದಾಖಲೆಗಳ ಎಲ್ಲಿ ಹೊಂಟಾವು, ಆ ಹೇಳುವ ವ್ಯಕ್ತಿಯು ಸಹಿತ ಪಾರದರ್ಶಕ ಅದಾನೋ, ಅವನು ಗಾಜಿನ ಮನೆಯಾಗ ಕೂತಾನೆ. ಆ ಗಾಜಿನ ಮನೆಯಲ್ಲಿಯೂ ಹಗರಣಗಳ ಸರಮಾಲೆಗಳದಾವ, ಅವನ ಹಗರಣಗಳು ಇನ್ನೂ ಹೊರಗೆ ಬರ್ತಾವು. ಈಗಾಗಲೇ ಒಂದು ಎಪಿಸೋಡ್ ಹಗರಣದಾಗಿತ್ತು, ಇನ್ನು ನೆನಪಿಟ್ಕೋಬೇಕು. ಈ ಕುಟುಂಬ ಇವತ್ತು ರಾಜ್ಯಕ್ಕೆ ಒಂದು ಮಾದರಿಯ ಶಿಕ್ಷಣ ಕೇಂದ್ರವನ್ನು ಮಾಡಿ ತನ್ನ ಸಮುದಾಯ ಅಲ್ಲದೆ ಇನ್ನಿತರ ಸಮುದಾಯವನ್ನು ಶಿಕ್ಷಣದಲ್ಲಿ ತಂದು ಕ್ರಾಂತಿ ಮಾಡಿದಂಥ ಈ ಕುಟುಂಬಕ್ಕೆ ಕಲಂಕ ತರುವಂಥ ಪರಿಸ್ಥಿತಿ ತರಾಕತ್ತೀರಿ. 5 MLA ಮನ್ಯಾಗ ಆಗ್ಯಾರಂದ್ರೆ 12 ಆಗ್ತಾರೆ, ಇನ್ನೆಟ್ಟು ಒಟ್ಟಿ ಹುರ್ಕೋತೀರಿ. ನೀವು ಹೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಡಿಬೇಟ್ ಮುಖಾಂತರ ಬರಬೇಕು, ಉತ್ತರ ನಮ್ಮಲ್ಲೇ ಐತಿ. ನೀವು ದಾಖಲೆಗಳು ತೊಗೊಂಬರ್ರಿ, ನಾವು ಭಯಪಾಠ ಹೇಳ್ತು. ಏನು ಈ ಬಾಲಚಂದ್ರ ಜಾರಕಿಹೊಳಿ ಅಭಿವೃದ್ಧಿ ಮಾಡಿದ ನಿಮಗೆ ಸಹನ ಆಗವಾತ್? ಅನೇಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾತ್ರಿ 3 ಗಂಟೆ ತನಕ ಜನಸಂಪರ್ಕ ಸಭೆ ಮಾಡ್ತಾನೆ, ಅದು ಗೊತ್ತಾಗೋದಿಲ್ಲ. 10,000 ಜನ ಇದೆ ಸತೀಶ್ ಜಾರಕಿಹೊಳಿ ಹತ್ರ ಹೋಗಲಿ, ನಂಬರ್ ಹಚ್ಚಿ ಎಲ್ಲರಿಗೂ ಭೇಟಿಯಾಗಿ ರಾತ್ರಿ 12 ಆಗಲಿ ಎಲ್ಲರನ್ನೂ ಕಳಿಸ್ತಾನ. ಇದು ನಿಮಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಶಾಸಕ ಮಂತ್ರಿ ಎಷ್ಟು ಸಲ ಸಿಗ್ತಾನ, ಎಷ್ಟು ಸಲ AC ಕಾರ್ನ ಪರಾರಿ ಆಗ್ತಾನ, ಅದನ್ನು ಹೇಳಪ್ಪ ಪುಣ್ಯಾತ್ಮ. ಯಾರು ಹಗರಣ ಮಾಡಿಲ್ಲ, ಯಾವ ಹಗರಣಗಳು ಕ್ರಿಮಿನಲ್ಗಳು ಅದಾವ, ಎಷ್ಟು ಹಗರಣಗಳನ್ನು ಮುಚ್ಚಿ ಹಾಕಿದರೆ ಮ್ಯಾನ್ಯುವಲ್ ಇದ್ದಾಗ. ಪ್ರತಿಯೊಂದು ಹಗರಣಗಳು ಇವತ್ತು ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದವು, ಅವು ಎಲ್ಲಿ ಹೋದು? ಎಷ್ಟು ಫ್ಯಾಕ್ಟ್ರಿಗಳನ್ನು ಕಟ್ತೀವಿ ಅಂತೇಳಿ ಸರ್ಕಾರಿ ಜಮೀನನ್ನು ವಶಪಡಿಸಿಕೊಂಡ್ರಿ, ಶೇರ್ಗಳನ್ನು ಕಲೆಕ್ಟ್ ಮಾಡಿರಿ. ಆ 20 ವರ್ಷದ ಶೇರದ ಬೆಲೆ ಎಷ್ಟಾಯಿತು? 200 ಕೋಟಿಗೆ 400 600 ಕೋಟಿ 1000 ಕೋಟಿ ಆಯಿತು. ಎಲ್ಲಿದೆ ಉತ್ತರ? ಬೋರ್ಡ್ ಮಾತ್ರ ಐತಿ, ಜಂಕ್ ಹಿಡ್ದೈತಿ, ಅದು ಒಳಕೆ ಐತಿ. ಇನ್ನು ಆ ದಾಖಲೆಗಳು ತೊಗೊಂಡು ಇನ್ನೂ ಬರಬೇಕಾಕೈತಿ. ನಮ್ಮ ಕಡೆನೂ ದಾಖಲೆಗಳು ಅದಾವ. ಆದರೆ ನೀವು ಏನು ಒಂದು ಸಣ್ಣ ಕಲ್ಲು ಒಗ್ಯಾಕತ್ತೀರಿ, ನೀವು ಕಾಜಿನಾಗದಿರಿ ಅಂತ ತಿಳ್ಕೋರಿ. ನಮ್ಮ ಕಲ್ಲುಗಳು ಬಂದು ಅಂದ್ರೆ ನಿಮ್ಮ ಕಾಜಿನ ಮಂಟಪ ಪುಡಿ ಪುಡಿ ಆಗತೈತಿ. ನಿಮ್ಮಲ್ಲಿ ಶಕ್ತಿ ಇಲ್ಲ ಎದುರಾಳಿಗಳ ಜೊತೆ ಹೋರಾಟ ಮಾಡುವಂಥದ್ದು. ನಿಮ್ಮ ಕೊನೆಯ ಅಸ್ತ್ರ ಮುಸುಕುದಾರಿಗಳ ಅಸ್ತ್ರ, ಮುಖ ತೋರಿಸೋದಿಲ್ಲ. ಬರ್ರಿ, ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ ತಾಲೂಕಿನಲ್ಲೇ ಬರ್ರಿ, ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕಣ್ಣಿಗೆ ಕಾಣ್ತಾವೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ತಂದ್ರೆ ಇಲ್ಲದ ಇವತ್ತು ಜೀವನ ಅಸ್ತವ್ಯಸ್ತ ಆಗ್ತಿತ್ತಾ? ಅಸ್ತವ್ಯಸ್ತ ಆಗೈತಿ. ಯಾರಾದರೂ ಬಂದು ಹೇಳಿದಾರೆ, ಕೆಲವು ಜನರು ವಿರೋಧಿಗಳು ಇರ್ತಾರೆ, ಎಲ್ಲಿ ವಿರೋಧಿಗಳು ಇಲ್ಲ. ಪ್ರಧಾನಮಂತ್ರಿ ಮೋದಿಯವರನ್ನು ಮೆಚ್ಚಿಕೊಂಡು ಇವತ್ತು ಪ್ರಧಾನಿ ಮಾಡಿದಂಥ ಇದೇ ಭಾರತ ಜನತೆ ಮೋದಿ ವಿರೋಧಿಗಳು ಅದಾರ್ರಿ. ಮತ್ತು ನಿಮ್ಮ ವಿರೋಧಿಗಳು ಇರಂಗಿಲ್ಲನ್ರಿ? ಮತ್ತು ನೀವು ಮಾಡಿದ ಅವಾಂತರಗಳು, ನಿಮ್ಮ ಹಿನ್ನೆಲೆ ಒಂದು 25 ವರ್ಷದ ಹಿನ್ನೆಲೆ ತೆಗೆದಾಗ ನೀವು ಮಾಡಿದ ಅಹಿತಕರ ಘಟನೆಗಳು, ನಿಮ್ಮ ಕಹಿ ಘಟನೆಗಳು, ನಿಮ್ಮ ಲಪಂಗಿಗಿರಿತನ, ನಿಮ್ಮ ಲಪಡಾತನ, ನಿಮ್ಮ ಭಾನಗಡಿತನ, ಅವನಿಯನ್ನು ನಾವು ತೆಗೆದು ಅಂದ್ರೆ ಇತಿಹಾಸದ ಪುಸ್ತಕ ನಮ್ಮ ಕಡೆ ಹಿಡಿದೊಡ್ದೈತಿ, ನಾವು ತೋರಿಸೋದಿಲ್ಲ. ನೀವೇನು ಆ ದಾಖಲೆ ಈ ದಾಖಲೆ ಅವಂಗೆ ಫೋನ್ ಮಾಡಿ ಇವಂಗೆ ಫೋನ್ ಮಾಡಿ ಏನು ಕೇಳಾಕತ್ತಿರಲ್ಲ, ಅವೆಲ್ಲ ಬಟಾ ಬಯಲಾಕೈತಿ. ಯಾಕಂದರೆ ನೀವು ಅವ್ರ ಪರವಾಗಿ ವಕಾಲತ್ತು ವಹಿಸಿದ್ರೆ ನಾವು ಇಲ್ಲಿ ಅಭಿವೃದ್ಧಿ ಪರವಾಗಿ ವಕಾಲತ್ತು ವಹಿಸೋರು. ಇಲ್ಲಿ ಏನು ಐತೆ ಅನ್ನೋದು ಸತ್ಯದ ಘಟನೆಗಳನ್ನು ವಿವರಿಸಿ ಹೇಳುವಂಥ ಶಕ್ತಿ ಮಾತ್ರ ನಾವು ಮಾಡ್ಕೋತ ಕುಂತೇವಿ. ಅದರ ಸಲುವಾಗಿ ನೀವು ಭಾಳ ಆರೋಪ ಹೊರಿಸೋಕ್ಕಿಂತ ಮುಂಚಿತ ಇದೇ ಬೆಳಗಾವಿ DCC ಬ್ಯಾಂಕ್ ಯಾವ ರೀತಿ ಇತ್ತು, ಎಷ್ಟು ಸಾವಿರ ಕೋಟಿ ಇವತ್ತು ಡಿಪಾಸಿಟ್ಗಳಾಗಿ ಇವತ್ತು ಅಭಿವೃದ್ಧಿ ಪಥದತ್ತ ಹೊಂಟೈತಿ, ಅದು ನೋಡೋಕ್ಕಾಗತ್ತೇನ್ರಿ? ಸತತ ಜಾರಕಿಹೊಳಿ ಗುಂಪೆ ಯಾಕೆ DCC ಬ್ಯಾಂಕ್? ಇದು ಒಂದು ನಿಮ್ಮ ಯಕ್ಷ ಪ್ರಶ್ನೆ. ಎಲ್ಲಿ ಅಲ್ಲಾ ಸಾಹೇಬ ಜೊಲ್ಲೆ ಅವ್ರನ್ನ ಅಧ್ಯಕ್ಷ ಮಾಡಿದ್ಯಾರು? ಇದೇ ಜಾರಕಿಹೊಳಿ ಕುಟುಂಬ. ಉಪಾಧ್ಯಕ್ಷನ ಮಾಡಿದ್ಯಾರು? ಜಾರಕಿಹೊಳಿ ಕುಟುಂಬ. ಇದೇ ಅನೇಕ ಬಾರಿ ಅಧ್ಯಕ್ಷರಾಗಿ ಈಗ ದಾಖಲೆಗಳನ್ನು ಮುಖಾಂತರ ತುಳುಗುಲೆ ತಂದು ಕೊಡಾಕತ್ತಾರ, ಅವ್ರಿಗೆ ಅಧ್ಯಕ್ಷ ಮಾಡಿದವರು ಯಾರು? ಇದೇ ಜಾರಕಿಹೊಳಿ ಕುಟುಂಬ. ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಆಸರೆ ಪಡೆದು, ಅವರ ಸಹಾಯ ಪಡೆದು, ಅವರ ನೆರಳಿನಲ್ಲಿ ಬದುಕಿ, ಅವರ ಆಶೀರ್ವಾದದಿಂದ ಇವತ್ತು ಶಾಸಕ ಮಂತ್ರಿಗಳಾದ್ರಿ. ಮರೆತು ಬಿಟ್ರಿ ಎಲ್ಲ. ಅವ್ರ ಚೀಪಕಲ್ಲು ಇದ್ದಂಗೆ, ಆ ಚೀಪಕಲ್ಲು ಹೊರಗೆ ಬಿತ್ತಂದ್ರೆ ಬೀಳ್ತೈತಿ ನಿಮ್ಮ ಗೋಪುರ. ಭಾಳ ಎಚ್ಚರ ವಹಿಸ್ರಿ. ಇನ್ನು ಸೋಷಲ್ ಮೀಡಿಯಾದಾಗ ನೀವು ಏನಾರು ಇಲ್ಲ ಸಲ್ಲದ ಪ್ರಚಾರವನ್ನು ಪ್ರಚಾರ ಮಾಡಿದರೆ 100 ಸೋಷಲ್ ಮೀಡಿಯಾಗಳು ತಯಾರಾಗುತ್ತಾವೆ ಇದೇ ಜಾರಕಿಹೊಳಿ ಕುಟುಂಬದ ಪರವಾಗಿ. ಅವರು ಮಾಡಿದ ಸಿದ್ಧಾಂತ ರಾದ್ದಾಂತ ತತ್ವಗಳನ್ನು ಬಹಿರಂಗಪಡಿಸುವುದೇ ಈ ಖಡಕ ಜವಾರಿ ಕಾಕನ ಸಂದೇಶ. ಇನ್ನಾದರೂ ಎಚ್ಚೆತ್ತುಗೊಳ್ರಿ ಜಾರಕಿಹೊಳಿ ಅಭಿಮಾನಿಗಳೇ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಕೊಂಡ್ರಿ,
ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಅವರಿಂದ ಮಾಡಿಕೊಂಡ್ರಿ, ಎಷ್ಟು ಕೆಲಸ ಕಾರ್ಯಗಳನ್ನು ನೀವು ಅವ್ರ ಜೊತೆ ಕೂಡಿಕೊಂಡು ಮಾಡಿಕೊಂಡು ಇವತ್ತು ನೀವು ಅಭಿವೃದ್ಧಿ ಹೊಂದಿರಿ. ಆದರೆ ಮುಸುಕುದಾರಿಯಾಗಿ ಗುಪ್ತವಾಗಿ ವಿರೋಧಿಗಳಿಗೆ ಭೇಟಿಯಾಗಿ ಡಬಲ್ ಗೇಮ್ ಯಾಕೆ ಆಡಾಕತ್ತೀರಿ? ಡಬಲ್ ಗೇಮ್ ಮಾಡೋರೇ ನೇರವಾಗಿ ಬರ್ರಿ. ಇದೇ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುತ್ತಿದ್ದ, ಆ ಮುಖ್ಯಮಂತ್ರಿನ ತಪ್ಪಿಸಿದವರು ಯಾರು? ಇಂಥ ಹಿತಶತ್ರುಗಳು, ಮುಸುಕುದಾರಿಗಳು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಚುಕ್ಕಾಣಿ ಹಿಡಿಯುವ ಸಲುವಾಗಿ ಹೊಂಟಾನ ಸತೀಶ್ ಜಾರಕಿಹೊಳಿ. ಅಲ್ಲಿಯೂ ಕಾಣದ ಕೈವಾಡದ ಪುರುಷರು ನೀವು ಹಗ್ಗ ಜಗ್ಗಾಕತ್ತೀರಿ. ಎಷ್ಟು ತುಳ್ಯಾಕ ಬೆನ್ನು ಹತ್ತೀರಿ, ಅಷ್ಟು ಬೆಳ್ಯಾಕ ಬೆನ್ನು ಹತ್ತಾರ. ಎಷ್ಟು ಅವಮಾನ ಮಾಡ್ತೀರಿ, ಅಷ್ಟು ಸನ್ಮಾನಗಳು ಸಿಗ್ತಾವೆ ಈ ಕುಟುಂಬಕ್ಕೆ. 28ಕ್ಕೆ 12 ಶಾಸಕರಾಗ್ತಾರೆ. ಕಾದು ನೋಡ್ತೀರಿ. ಒಬ್ಬೊಬ್ಬ ಹುಡುಗರು ತಯಾರಾಗ್ಯಾರಿಗೆ ಹೋತ್ಕತೆ. ಇನ್ನು ನೋಡ್ರಿ 28ಕ್ಕೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಇವ್ರು ಹೇಳಿದ ಸರ್ಕಾರ ಬರಬೇಕು, ಇವ್ರು ಹೇಳಿದ ಸರ್ಕಾರ ಬೀಳಬೇಕು, ಈ ಶಕ್ತಿ ತಯಾರು ಮಾಡ್ತಾರೆ. ಇನ್ನು ರಾಜ್ಯಕ್ಕೆ ಇದೊಂದು ಮಾದರಿಯ ಕುಟುಂಬ ಅಂದ್ರೂ ಕಡಿಮೆ ಆಗಲಿಕ್ಕೆ ಆರೋಪ ಪ್ರತ್ಯಾರೋಪ ಮಾಡುವ ಸಲುವಾಗಿ ಭಾಳ ಎಚ್ಚರದಿಂದ ಇರಬೇಕು. ನಿಮ್ಮ ಹುಳುಕುಗಳು, ನಿಮ್ಮ ಭಾನಗಡಿಗಳು ಸಹಿತ ಎಟ್ಟದಾವ ಅನ್ನೋದು ಇಟ್ಕೋರಿ. ಇನ್ನು ಅವನ್ನ ನಾವು ತೆಗಿತೀವಿ. ಹಳಿ ಲೇಜರ್ಗಳು, ಹಳಿ ಪುಸ್ತಕಗಳು ಅದನ್ನು ತೆಗೆದು ಅಂದ್ರೆ ಬಯಲಾಗುತ್ತೀರಿ. ಬತ್ತಲೆಯಾಗಿ ಸಾರ್ವಜನಿಕ ಜೀವನದಲ್ಲಿ ಬದುಕುವುದು ಸಹಿತ ನೀವು ಕಠಿಣ ಆಗುತ್ತೀರಿ. ಇನ್ನು ನೋಡ್ತೀರಿ ಕಾದು. ಹಾಗಾದರೆ ಇದೊಂದು ಎಚ್ಚರಿಕೆ ಗಂಟೆನೂ ಅಂತೀನಿ. ಇದು 1ನೇ ಎಪಿಸೋಡ್. ಇನ್ನು ನಿರಂತರವಾಗಿ 20 ಎಪಿಸೋಡ್ಗಳು ಬರ್ತಾವ. ಇನ್ನು ಕಾಕೋತ ಹೋಗ್ರಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕದಲ್ಲಿ ಯಾವ್ಯಾವ ಭಾನಗಡಗಳಾಗಿದ್ದಾವ ಅದರ ಬಗ್ಗೆನೂ ದಾಖಲೆಗಳನ್ನು ಬಿಡುಗಡೆ ಮಾಡಿರಿ. ಕೇವಲ DCC ಬ್ಯಾಂಕು ಜಯಶೀಲ್ ಶೆಟ್ಟಿ, DCC ಬ್ಯಾಂಕು ಜಯಶೀಲ್ ಶೆಟ್ಟಿ. ಯಾವ ಶಾಸಕ ತನ್ನ ಜ್ವಲಂತ ಸಮಸ್ಯೆಗಳನ್ನು ಮಾಡಿಲ್ಲ. ಇನ್ನಿತರ ಶಾಸಕ ಅಕ್ಕಪಕ್ಕದಲ್ಲಿ ಏನು ಮಾಡಾಕತ್ತಾರ, ಯಾರು ನಿಮಗೆ ತೊಡಗಲಿ ಗಂಜಿ ಹಾಕಾಕತ್ತಾರ ಅದನ್ನು ನೋಡ್ಕೋರಲ್ಲ. ಆ ಗಂಜಿ ಬದುಕಲಿಕ್ಕೆ ದಾರಿಯಲ್ಲ. ಸ್ವಾಭಿಮಾನ ಬಹಳ ಇಂಪಾರ್ಟೆಂಟ್ ರೀ. ಅದರ ಸಲುವಾಗಿ ಒದರ್ರಿ, ಬೊಗಳ್ರಿ, ಸತ್ಯಾಂಶ ಹೇಳ್ರಿ. ಮತ್ತು ಅಲ್ಲಿ ಗುಪ್ತವಾಗಿ ಭೇಟಿಯಾಗಿ ಮತ್ತು ಅಲ್ಲಿ ಫಲತಾಂಬೂಲಗಳನ್ನು ತೆಗೆದುಕೊಂಡು ಹೋಗುತ್ತೀರಿ. ರಾತ್ರಿ ಹಗಲಿ ಮತ್ತು ಅಲ್ಲೇ ಇರ್ತೀರಿ. ದೊಡ್ಡ ಮಾಧ್ಯಮದವ್ರಂತೂ ಬಿಡ್ರಿ, ಅವರು ಇತ್ತು ಸೈ ಅತ್ತು ಸೈ. ಯಾವಾಗ ಬಣ್ಣ ಬದಲಾಯಿಸ್ತಾರೆ ಗೊತ್ತಿಲ್ಲ. ಆದರೆ ಅವ್ರದ್ದು TRPನ ಈಗ ಮೋದಿ ಸಾಹೇಬರು ಬಂದ್ ಮಾಡಿಬಿಟ್ಟಾರೆ. ಇನ್ನು ನಾವು ಚಾನಲ್ಗಳು ಬಂದಾಗು, ಇನ್ನು ನಮ್ಮದ ದರ್ಬಾರ್ ಚಾಲೂ ಆಗೋದು. ಇನ್ನು ಸೋಷಿಯಲ್ ಮೀಡಿಯಾ ಪ್ರತಿ ಶಾಸಕನ ಯಾರನ್ನ ಆರಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅನ್ನೋದು ಈ ಸೋಷಿಯಲ್ ಮೀಡಿಯಾಗೆ ಅಂಥ ಶಕ್ತಿ ಐತಿ. 2023ರಲ್ಲಿ 87 ಶಾಸಕರನ್ನ ಉಲಟ ಮಾಡಿದಂಥ ಏಕೈಕ ಚಾನಲ್ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ದೈನಂದಿನವಾಗಿ ಕೋಟಿ ಗಂಟಲೆ ಜನ ನೋಡ್ತೀರಿ. ನಮ್ಮ ವಾಟ ಫಾಲೋವರ್ ಅದಾವೆ, ಇಷ್ಟು ವ್ಯೂವರ್ಸ್ ಅದಾವೆ, ದಿವಸ ಅಷ್ಟು ನೋಡ್ತಾರೆ, ಇಷ್ಟು ನೋಡ್ತಾರಂತ ನಾವು ಹೇಳೋದಿಲ್ಲ. ನಮ್ಮ ಜೊತೆ ಒಂದು ಸಾರಿ ಬರ್ರಿ ಬೆಂಗಳೂರಿಗೆ, ಬೀದರ್ದಿಂದ ಚಾಮರಾಜನಗರವರೆಗೆ ಬರ್ರಿ ನಮ್ಮ ಜೊತೆ. ಯಾವ ಚಾನಲ್ ಜನಪ್ರಿಯ ಐತಿ ಅನ್ನೋದು ತೋರಿಸಿಕೊಡ್ತೇವೆ. ಆ ಶಕ್ತಿ ನಮ್ಮಲ್ಲಿ ಐತಿ. ನಮಗೆ ಬೇಯವರು ಅದಾರ್ರಿ, ಬೇಯವರು ನಮ್ಮ ದೇವ್ರುಗಳು. ನಾವು ತಿದ್ಕೋಬೇಕರಲ್ಲ. ಮತ್ತು ನಮಗೇನೇನೋ ಅಂತಾರೆ, ಅವರು ನಮ್ಮ ಮಹಾನ್ ದೇವತೆಗಳರಿ. ಅವ್ರಿಗೂ ನಾವು ಏನು ಅನ್ನೋದಿಲ್ಲ. ಅವ್ರಿಗೂ ದೇವರು ಸದ್ಬುದ್ಧಿ ಕೊಡಲಿ, ಒಳ್ಳೆಯ ಅವರಿಗೆ ಮಾರ್ಗದರ್ಶನ ಕೊಡಲಿ ಅಂತ ಹೇಳ್ತೀವಿ. ಆದರೆ ಈ ಜಾರಕಿಹೊಳಿ ಕುಟುಂಬಕ್ಕೆ ಕಲಂಕ ತರುವ ಷಡ್ಯಂತ್ರಗಳನ್ನು ನಡೆಸುವಂಥ ಈ ಶಕ್ತಿಗಳಿಗೆ ತೀಲಾಂಜಲಿ ಹಾಕುವ ಸಲುವಾಗಿ ಸದ್ಯದಲ್ಲೇ ಈಗ ಬಹಿರಂಗವಾಗಿ ಡಿಬೇಟ್ ಪ್ರಾರಂಭ ಆಕೈತಿ. ಆವಾಗ ತೊಗೊಂಬರ್ರಿ ದಾಖಲೆಗಳನ್ನು, ತರ್ತೀವಿ ನಾವು ದಾಖಲೆಗಳನ್ನು ನೋಡ್ರಿ ಅಂತ. ಹಾಗಾದ್ರೆ ಈ ಸುದ್ದಿ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಕೆಲವು ವಿಷಯಗಳು ಅದಾವ. ಮತ್ತೊಂದು ಎಪಿಸೋಡ್ದೊಂದಿಗೆ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಡ ನೋಡ್ರಿ ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಜವಾರಿ ಖಡಕ್ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.